ಈ ವಿಡಿಯೋದಲ್ಲಿ UGC ಕ್ರಿಯೇಟರ್ ಆಗಕ್ಕೆ ಏನೆಲ್ಲ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇವಾಗ UGC ಅನ್ನೋದು ತುಂಬಾನೇ ಫಾಸ್ಟ್ ಗ್ರೋಯಿಂಗ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಎಕ್ವಿಪ್ಮೆಂಟ್ಸ್ ಅಂದಿದ ತಕ್ಷಣ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ವೇಸ್ಟ್ ಖರ್ಚಂತೂ ಮಾಡಕ್ಕೆ ಹೋಗ್ಬೇಕು. ನಾನು ಬಿಗಿನರ್ ಆಗಿ UGC ಜರ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದ್ ಥಿಂಗ್ನ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ. ಇದು ಬ್ರ್ಯಾಂಡ್ಗೆ ಹೇಗೆ ಪಿಚ್ ಮಾಡ್ಬೋದು ಅಂತ ಆ ಫಾರ್ಮ್ಯಾಟ್ ನ ಐ ವುಡ್ ಲವ್ ಟು ಸೆಂಡ್ ಇಟ್ ಯು ಗೈಸ್. ಹೌ ಮಚ್ ಟು ಚಾರ್ಜ್ ವಿಡಿಯೋಸ್ ನಾನು ಇವನ್ 500 ರೂಪೀಸ್ ಕೂಡ ವಿಡಿಯೋ ಮಾಡಿರೋದಿದೆ, ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡೋದೇ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ನೀವು ಹೇಗೆ UGC ಕ್ರಿಯೇಟರ್ ಆಗ್ಬೋದು ಅಂತ. ತುಂಬಾ ಜನ ಥಿಂಕ್ ಮಾಡ್ತಾ ಇರ್ತೀರಾ UGC ಕ್ರಿಯೇಟರ್ ಆಗ್ಬೇಕಂದ್ರೆ ಲ್ಯಾಕ್ಸ್ ಆಫ್ ಫಾಲೋವರ್ಸ್ ಬೇಕು ಅಂತ. ನೋ, ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ನಿಮ್ಮ ಹತ್ರ ಒಂದು ಫೋನು ಮತ್ತೆ ಕ್ರಿಯೇಟಿವಿಟಿ ಇದ್ರೆ ಸಾಕು. ಈ ವಿಡಿಯೋದಲ್ಲಿ UGC ಕ್ರಿಯೇಟರ್ ಆಗಕ್ಕೆ ಏನೆಲ್ಲ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಅಂಡ್ ಇನ್ನೊಂದೇನು ಅಂದ್ರೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ UGC ಕ್ರಿಯೇಟರ್ ಆಗಕ್ಕೆ ನಾನು ಏನೆಲ್ಲ ಮಾಡಬೇಕು ಅಂತ. ವಿತೌಟ್ ಡಿಲೇಯಿಂಗ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಫಸ್ಟ್ UGC ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನಿಲ್ಲ, ಇಟ್ಸ್ ಸಿಂಪಲ್ ಯೂಸರ್ ಜನರೇಟೆಡ್ ಕಂಟೆಂಟ್. ಹೆಸರಲ್ಲೇ ಇರೋ ತರ ಯಾರು ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೋ ಅವರು ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಬ್ರ್ಯಾಂಡ್ ಕೊಡೋದು. ದ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ನೀವು ನಿಮ್ಮ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಂಗೂ ಇಲ್ಲ, ರೀಚ್ ಬಗ್ಗೆ ಅಥವಾ ಮತ್ತೊಂದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಕ್ರಿಯೇಟ್ ಮಾಡಿರೋ ಕಂಟೆಂಟ್ ನ ಬ್ರ್ಯಾಂಡ್ ತಗೊಂಡು ಅವ್ರ ಅಕೌಂಟ್ ಅಲ್ಲಿ ಹಾಕೊಳ್ಳೋದು, ಸ್ಟೋರಿ ಆದ್ರೂ ಹಾಕೋಬಹುದು, ಪೋಸ್ಟ್ ರೀಲ್ ಏನ ಬೇಕಾದ್ರೂ ಅವ್ರು ಹಾಕೊಂಡು ಅದ್ರ ಮೇಲೆ ಅವರು ಆಡ್ಸ್ ನ ರನ್ ಮಾಡ್ಕೊಂತಾರೆ. ಸೊ ಇದಕ್ಕೆ ನಿಮಗೆ ಒಂದು ಅಮೌಂಟ್ ಅಂತ ಫಿಕ್ಸ್ಡ್ ಪ್ರೈಸ್ ನ ಕೊಡ್ತಾರೆ. ಯಾರ್ಯಾರೆಲ್ಲ UGC ಕ್ರಿಯೇಟರ್ ಆಗ್ಬೋದು ಅಂದ್ರೆ ಯಾರ್ಯಾರಿಗೆಲ್ಲ ಕ್ರಿಯೇಟಿವಿಟಿ ಇದೆಯೋ ಅಂಡ್ ಒಂದು ಪ್ರಾಡಕ್ಟ್ ನ ತುಂಬಾನೇ ಬೆಸ್ಟ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಸ್ಕಿಲ್ಸ್ ಇದ್ರೆ ಯು ಕ್ಯಾನ್ ಬಿಕಮ್ ಅ UGC ಕ್ರಿಯೇಟರ್. ಅಂಡ್ ನಾವೊಂದು ಪ್ರಾಡಕ್ಟ್ ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಒಂದಷ್ಟು ಸ್ಕಿಲ್ಸು ಮ್ಯಾಂಡೇಟರಿ ಆಗೇ ಆಗತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಮ್ರಾ ಆಂಗಲ್ಸ್ ಮತ್ತೆ ಎಡಿಟಿಂಗು ಮತ್ತೆ ಸ್ಕ್ರಿಪ್ಟಿಂಗ್ ಐಡಿಯಾಸ್. ಇವು ಮೂರಲ್ಲೂ ನಿಮಗೆ ಸ್ವಲ್ಪ ಐಡಿಯಾಸ್ ಇದೆ ಅಂದ್ರೆ ಯು ಕ್ಯಾನ್ ಬಿಕಮ್ ಅ ಗುಡ್ UGC ಕ್ರಿಯೇಟರ್. ಓಕೆ, ನೀವು ಕೇಳ್ಬೋದು ನೀವು ಹೇಳಿದ ಮೂರು ಸ್ಕಿಲ್ಸ್ ಬಗ್ಗೆ ನಂಗೆ ಏನೋ ಐಡಿಯಾ ಇಲ್ಲ, ಬಟ್ ಐ ಸ್ಟಿಲ್ ವಾಂಟ್ ಟು ಬಿಕಮ್ ಅ UGC ಕ್ರಿಯೇಟರ್ ಅಂತ ನೀವೇನಾದ್ರು ನನ್ನ ಕೇಳಿದ್ರೆ ಏನೂ ಇಲ್ಲ. ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ನೀವು ಏನೇ ಕಲಿಬೇಕು ಅಂದ್ರೂ ಸ್ವಲ್ಪ ಟೈಮು ಯೂಟ್ಯೂಬ್ ಕೊಡಿ. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ UGC ಇಂದ ತುಂಬಾ ಒಳ್ಳೆ ಮನಿನೇ ನೀವು ಮಾಡ್ಬೋದು. ಯಾಕಂದ್ರೆ ಇವಾಗ UGC ಅನ್ನೋದು ತುಂಬಾನೇ ಫಾಸ್ಟ್ ಗ್ರೋಯಿಂಗ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದೇನು ಅಂದ್ರೆ ಇವಾಗ ಬ್ರಾಂಡ್ಸ್ ಎಲ್ಲದೂ UGCನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದೆ. ಓವರ್ ಆಡ್ ಆಗಿರ್ಬೋದು ಅಥವಾ ಇನ್ಫ್ಲೂಯೆನ್ಸರ್ನೂ ಅವರು ಜಾಸ್ತಿ ಪ್ರಿಫರ್ ಮಾಡ್ತಾ ಇಲ್ಲ. ಯಾಕಂದ್ರೆ UGC ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬ್ರ್ಯಾಂಡು ಒಂದು ಆಡ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ತುಂಬಾನೇ ಲ್ಯಾಕ್ಸ್ ಟುಗೆದರ್ ಖರ್ಚಾಗತ್ತೆ. ಒಂದು ಅವರು ಪ್ರೊಡಕ್ಷನ್ ಪೇ ಮಾಡಬೇಕಾಗಿರುತ್ತೆ, ಕ್ಯಾಮ್ರಾ ಪರ್ಸನ್, ಎಡಿಟಿಂಗ್ ಪರ್ಸನ್, ಅದರಲ್ಲಿ ಆಕ್ಟ್ ಮಾಡುವಂತ ಸೆಲೆಬ್ರಿಟೀಸ್ಗೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಅಮೌಂಟ್ ಖರ್ಚಾಗುತ್ತೆ. ಈವನ್ ಇನ್ಫ್ಲೂಯೆನ್ಸರ್ಸ್ಗೂ ಅಷ್ಟೇ. ಅವ್ರು ಆಲ್ರೆಡಿ ಅವ್ರ ಹತ್ರ ಎಸ್ಟಾಬ್ಲಿಷ್ಡ್ ಕಮ್ಯುನಿಟಿ ಇರೋದ್ರಿಂದ ಅವ್ರಿಗಿರೋ ಫಾಲೋವರ್ಸ್ ಮತ್ತೆ ಅವ್ರಿಗಿರೋ ರೀಚ್ ಮೇಲೆ ಅವ್ರ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಅದು ಕೂಡ ತುಂಬಾನೇ ಜಾಸ್ತಿ ಖರ್ಚಾಗುತ್ತೆ. ಬ್ರ್ಯಾಂಡ್ ವಿಲ್ ಥಿಂಕ್ ಏನು ಅಂದ್ರೆ ಒಂದು ವಿಡಿಯೋಗೆ ಚಾರ್ಜ್ ಮಾಡುವಂತ ಅಮೌಂಟ್ ನ ತಗೊಂಡ್ ಬಂದು UGC ಅಲ್ಲಿ ಅವ್ರು ಏನಾದ್ರು ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 10 to 20 ವಿಡಿಯೋಸ್ ನ ಅವ್ರು ರೆಡಿ ಮಾಡ್ಕೊಬಹುದು. ಸೊ ಈ ತರ ಮಾಡೋದ್ರಿಂದ ಜಾಸ್ತಿ ರೀಚ್ ಕೂಡ ಸಿಗುತ್ತೆ ಅಂಡ್ ಜಾಸ್ತಿ ವಿಡಿಯೋಸ್ ಕೂಡ ಅವ್ರ ಕೈಯಲ್ಲಿ ಇರುತ್ತೆ. ರೀಚ್ ನ ಕೂಡ ನಾವು ಕಂಪೇರ್ ಮಾಡಿ ನೋಡಿದ್ರೆ ಒಂದು ವಿಡಿಯೋ ಸಿಗ್ತಾ ಇರೋ ರೀಚ್ ಗಿಂತ 10 to 20 ವಿಡಿಯೋಗೆ ಸಿಗೋ ರೀಚ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯಾವಾಗ್ಲೂ UGC ಕಂಟೆಂಟ್ ನ ಅವ್ರು ಪ್ರಿಫರ್ ಮಾಡ್ತಾರೆ. ಅಂಡ್ ಇನ್ನೊಂದೇನು ಅಂದ್ರೆ ನಾವು ಯಾವ್ದೋ ಒಂದು ಆಡ್ ಅಲ್ಲಿ ನಮ್ಮ ಫೇವ್ರೇಟ್ ಸೆಲೆಬ್ರಿಟಿ ಓಕೆ ಈ ಸೋಪ್ ಯೂಸ್ ಮಾಡ್ತಾ ಇದೀನಿ ಅಂತ ನಾವು ತೋರಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಆಡ್ ಗಳನ್ನ ನೋಡಿ ಅಂತೂ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಲ್ಲ. ಇಟ್ಸ್ ಲೈಕ್ ಅ ಪೀಪಲ್ ಟ್ರಸ್ಟ್ ಪೀಪಲ್ ತರ. ಅದೇ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ದಿಸ್ ಆರ್ ದ ರಿಸಲ್ಟ್ಸ್ ಅಂತೆಲ್ಲ ನಿಮಗೆ ತೋರಿಸಿದ್ರೆ ಸೊ ನಮ್ಗೆ ಅನ್ಸುತ್ತೆ ಅವಾಗ ಓಕೆ ಅದು ವರ್ಕ್ ಆಗ್ತಾ ಇದೆ, ನಾನು ಒಂದ್ಸತಿ ತಗೊಂಡು ಟ್ರೈ ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಈ ತರ UGC ಅವ್ರಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಪೀಪಲ್ ಟ್ರಸ್ಟ್ನು ಇನ್ಕ್ರೀಸ್ ಮಾಡ್ತಾರೆ, ಇದರಿಂದ ಅವ್ರ ಸೇಲ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಬ್ರ್ಯಾಂಡ್ಸ್ಗೆ UGC ಕಂಟೆಂಟ್ಸ್ ಅಂದ್ರೆ ಜಾಸ್ತಿ ಇಷ್ಟ. ನನ್ನ ಹತ್ರ ಸ್ಕಿಲ್ಸ್ ಇದೆ. ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯಾವ್ದಾವ್ದು ಯೂಸ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಎಕ್ವಿಪ್ಮೆಂಟ್ಸ್ ಅಂದಿದ ತಕ್ಷಣ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ವೇಸ್ಟ್ ಖರ್ಚಂತೂ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನು ಮತ್ತೆ ಟ್ರೈಪೋಡ್ ಇದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಇನ್ನೊಂದೇನು ಅಂದ್ರೆ ನೀವೇನಾದ್ರೂ ನಂತರ 9 to 5 ವರ್ಕ್ ಮಾಡ್ತಾ ಇದ್ದೀರಾ, ಈವ್ನಿಂಗ್ ಅಷ್ಟೇ ನನಗೆ ಬಂದು ವಿಡಿಯೋ ಕ್ರಿಯೇಟ್ ಮಾಡೋಕ್ಕಾಗತ್ತೆ, ಸೊ ನ್ಯಾಚುರಲ್ ಲೈಟ್ ಒಟ್ಟೋಗಿರುತ್ತೆ ಅಂದ್ರೆ ಒಂದು ಒಳ್ಳೆ ರಿಂಗ್ ಲೈಟ್ ಮೇಲೆ ಇನ್ವೆಸ್ಟ್ ಮಾಡಿ. ಅದೇ ನೀವೇನಾದ್ರೂ ವಾಯ್ಸ್ ಓವರ್ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಮೈಕ್ ಬೇಕಾಗತ್ತೆ, ಆ ಮೈಕ್ ನ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಎಡಿಟಿಂಗ್ಗೆ ನಾನು ಯಾವಾಗ್ಲೂ ಯೂಸ್ ಮಾಡೋದು VN ಆ್ಯಪ್. ಈಗಲೂ ಕೂಡ ನಾನು VN ಆ್ಯಪ್ ನ ಯೂಸ್ ಮಾಡೋದು. ಬಟ್ ತುಂಬಾ ಜನ ಹೇಳ್ತಾ ಇದ್ದಾರೆ ಇನ್ ಶಾರ್ಟು ಸಬ್ ಟೈಟಲ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಇನ್ಸ್ಟಾಗ್ರಾಮ್ದ ಎಡಿಟ್ಸ್ ಅಂತ ಒಂದು ಆ್ಯಪ್ ಇದೆ, ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮೂರು ಸಾಫ್ಟ್ವೇರ್ ಅಥವಾ ಈ ಮೂರು ಆ್ಯಪ್ಸ್ ನಿಮಗೆ ಯಾವ್ದು ಈಸಿ ಅಂತ ಅನ್ಸುತ್ತೋ ಆ್ಯಪ್ ನ
ಚೂಸ್ ಮಾಡ್ಕೊಂಡು ನೀವು ಎಡಿಟಿಂಗ್ ಜರ್ನಿನ ಕೂಡ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡಿಂಗ್ ಯೋರ್ ಪೋರ್ಟ್ಫೋಲಿಯೋ. ದಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೇಜರ್ ರೋಲ್ ಇನ್ UGC ಕಂಟೆಂಟ್ ಕ್ರಿಯೇಷನ್ ಅಂತಾನೆ ಹೇಳ್ಬೋದು. ಪೋರ್ಟ್ಫೋಲಿಯೋ ಇಲ್ಲದೆ ನಿಮ್ಮನ್ನ ಯಾವುದೇ ಬ್ರ್ಯಾಂಡು ಟ್ರಸ್ಟ್ ಮಾಡಲ್ಲ. ಬಿಕಾಸ್ ನೀವು ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ನಿಮ್ಮದು ಕಂಟೆಂಟ್ ಕ್ವಾಲಿಟಿ ಹೇಗಿದೆ ಆ್ಯಂಡ್ ನೀವು ಪ್ರಾಡಕ್ಟ್ ರಿವ್ಯೂನ ಹೇಗೆ ಮಾಡ್ತೀರಾ ಅಂತ ಏನೂ ತಿಳ್ಕೊಂಡೆ ಬ್ರ್ಯಾಂಡ್ ಯಾಕೆ ನಿಮ್ಮನ್ನ ಟ್ರಸ್ಟ್ ಮಾಡಬೇಕು ಅಥವಾ ಬ್ರ್ಯಾಂಡ್ ಯಾಕೆ ನಿಮಗೆ ಪೇ ಮಾಡಬೇಕಲ್ವಾ. ಪೋರ್ಟ್ಫೋಲಿಯೋ ಅಂದಿದ ತಕ್ಷಣ ಏನಪ್ಪ ಇದು ತುಂಬಾನೇ ಫ್ಯಾನ್ಸಿ ಆಗಿದೆ, ಇದನ್ನ ಹೇಗಪ್ಪ ಕ್ರಿಯೇಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ನಿಮ್ದೊಂದು ಪಬ್ಲಿಕ್ ಅಕೌಂಟ್ ಇರಬೇಕು, ಅದು ಡೆಡಿಕೇಟೆಡ್ ಫಾರ್ UGC. ಯಾಕಂದ್ರೆ ಬ್ರ್ಯಾಂಡ್ಸ್ಗೆ ಏನಾದರೂ ಒಂದು UGC ಕ್ರಿಯೇಟರ್ ಬೇಕು ಅಂದ್ರೆ ಅದು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡೋದು, ವೆಬ್ಸೈಟಲ್ಲಿ ಅಥವಾ ಲಿಂಕ್ಡ್ಇನ್ ಎಲ್ಲ ಸರ್ಚ್ ಮಾಡಲ್ಲ, ಸರ್ಚ್ ಮಾಡೋದೇ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ದೊಂದು ಡೆಡಿಕೇಟೆಡ್ UGC ಅಕೌಂಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಓಕೆ ಬ್ರ್ಯಾಂಡ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ನನ್ನ ಪಿಚ್ ಮಾಡುತ್ತೆ ಅಂತ ನೀವು ಅನ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನೀವು ಜಸ್ಟ್ ಒಂದು ಅಕೌಂಟ್ ಅಷ್ಟೇ ಕ್ರಿಯೇಟ್ ಮಾಡಿದ್ರೆ ಅಥವಾ ನೀವು ಏನು ವರ್ಕ್ ಮಾಡ್ತೀರಾ, ನಿಮ್ಮದು ಕಂಟೆಂಟ್ ಏನು ಅಂತ ಏನೂ ಐಡಿಯಾ ಇಲ್ಲದೆ ಯಾರು ನಿಮಗೆ ಪೇನೂ ಮಾಡಲ್ಲ, ಯಾರು ನಿಮಗೆ ಕೆಲಸ ತೊಗೊಂಡು ಬಂದು ಮುಂದೆ ಕೂಡ ಇಡಲ್ಲ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ಸ್ನ, ಫೇಸ್ ವಾಶ್ ಆಗಿರ್ಬೋದು, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಯಾವುದೇ ಒಂದು ಪ್ರಾಡಕ್ಟ್ ಮೇಲಾದ್ರೂ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಇವಾಗ ನೀವು ಅನ್ಕೋಬೋದು ಓಕೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಫುಲ್ ಕ್ಯಾಮ್ರಾ ಮುಂದೆನೇ ನಿಂತ್ಕೊಂಡು ಮಾತಾಡಬೇಕಾ, ಅದೇನ UGC ಅಂದರೆ ನೋ. ತುಂಬಾನೇ ವೇಸ್ ಇದೆ ವಿಡಿಯೋಸ್ನ, ಅಂದರೆ ಅದ್ರ ನೀಶ್ನ ನಾವು ಚೂಸ್ ಮಾಡೋದ್ರಲ್ಲಿ. ಲೈಕ್ ಅನ್ಬಾಕ್ಸಿಂಗ್ ವಿಡಿಯೋಸ್ ಆಗಿರಬಹುದು ಅಥವಾ ರಿವ್ಯೂವಿಂಗ್ ವಿಡಿಯೋಸ್ ಆಗಿರ್ಬೋದು, ಟೆಸ್ಟಿಮೋನಲ್ ವಿಡಿಯೋಸ್, ವಾಯ್ಸ್ ಓವರ್ ವಿಡಿಯೋಸ್ ಅಂತ ತುಂಬಾನೇ ವೇಸ್ ಇದೆ. ಸೊ ನಿಮಗೆ ಯಾವ ಸೂಟ್ ಆಗುತ್ತೋ ಅದನ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೋತಾ ಹೋಗಿ. ಅಕಸ್ಮಾತ್ ನಿಮಗೆ ಇದು ಏನು ನನಗೆ ಗೊತ್ತಿಲ್ಲ, ಇದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಯಾವ ಸೂಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಎಲ್ಲಾದ್ರ ಮೇಲೂ ಒಂದೊಂದು ವಿಡಿಯೋನ ನೀವು ರೆಡಿ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ದು ಈಸಿ ಅನ್ಸುತ್ತೋ ಆ ನೀಶ್ನ ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೊತಾ ಹೋಗಿ. ಸೊ ಬ್ರ್ಯಾಂಡ್ನ ಪಿಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಕೌಂಟಲ್ಲಿ ಮೋರ್ ದೆನ್ 30 ವಿಡಿಯೋಸ್ನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ ಫೈನ್, ಇಷ್ಟೆಲ್ಲ ಮಾಡಾದ್ಮೇಲೆ ಬ್ರ್ಯಾಂಡ್ಸ್ ನಮ್ಮನ್ನ ಬಂದು ಪಿಚ್ ಮಾಡುತ್ತಾ ಅಂದರೆ ಇನ್ ಸಮ್ ಸಿನಿಯರಿಯೋ ಇಟ್ ಈಸ್ ಎಸ್, ಇನ್ ಸಮ್ ಸಿನಿಯರಿಯೋ ಇಟ್ ಇಸ್ ನೋ. ಅವಾಗ ನಾವೇನು ಮಾಡಬೇಕು ಅಂದರೆ ನಾವೇ ಬ್ರ್ಯಾಂಡ್ನ ಹೋಗಿ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ಬ್ರ್ಯಾಂಡ್ಸ್ನ ಎಲ್ಲಿ ಫೈಂಡ್ ಮಾಡೋದು ಅಂತ ನಾನು ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ UGC ಕ್ರಿಯೇಟರ್, UGC ಇಂಡಿಯಾ, ಬ್ರ್ಯಾಂಡ್ ಕೊಲ್ಯಾಬ್ಸ್ ಅಂತಾನೆ ಎಷ್ಟೊಂದು ಪೇಜಸ್ ಇರುತ್ತೆ. ಸೊ ನೀವು ಅವ್ರನ್ನ ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಅವ್ರದ್ದೊಂದು ಕಮ್ಯುನಿಟಿ ಇರುತ್ತೆ, ಅಲ್ಲಿ ಜಾಯ್ನ್ ಆದರೆ ಅವ್ರೊಂದಷ್ಟು ಫಾರ್ಮ್ಸ್ನ ಬಿಡ್ತಾ ಇರ್ತಾರೆ, ಡೈಲಿ ವೈಸಸ್, ವೀಕ್ಲಿ ವೈಸಸ್ ಬಿಡ್ತಾ ಇರ್ಬೇಕಾದ್ರೆ ಅದನ್ನ ಆ ಫಾರ್ಮ್ಸ್ನೆಲ್ಲ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮಗೆ ಬಾಟರ್ ಕೊಲ್ಯಾಬ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವ್ರದ್ದೇ ಆದಂಥ ಬ್ರಾಡ್ಕಾಸ್ಟ್ ಚಾನಲ್ಸ್ ಕೂಡ ಇರುತ್ತೆ, ಅದಕ್ಕೂ ಕೂಡ ಹೋಗಿ ಲಾಗಿನ್ ಹಾಕ್ಕೊಂಡು ನೀವು ಅಲ್ಲಿಂದ ಕೂಡ ನೀವು ಫಾರ್ಮ್ಸ್ನ ಫಿಲ್ ಮಾಡಿದ್ರೆ ನಿಮಗೆ ಬಾಟರ್ ಕೊಲ್ಯಾಬ್ಸು ನಿಮ್ಗೆ ಅಲ್ಲಿಂದ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಕೂಡ ಇರುತ್ತೆ, ಆದಷ್ಟು ಅವ್ರನ್ನ ಕೂಡ ನೀವು ಹೋಗಿ ಫಾಲೋ ಮಾಡಿಕೊಂಡು ಅವ್ರಿಗೂ ಕೂಡ ಹೇಳಿ ದಿಸ್ ಇಸ್ ಮೈ ವರ್ಕ್, ದಿಸ್ ಇಸ್ ಮೈ ಪೋರ್ಟ್ಫೋಲಿಯೋ, ದಿಸ್ ಇಸ್ ವಾಟ್ ಐ ಡೂ ಅಂತ ನೀವು ಹೇಳಿದ್ರೆ ಅಪ್ಕಮಿಂಗ್ ಬಾಟರ್ ಕೊಲ್ಯಾಬ್ಸ್ಗೆ ಅವ್ರು ನಿಮ್ಮನ್ನ ಚೂಸ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಎಷ್ಟೊಂದು ಬ್ರ್ಯಾಂಡ್ಸ್ದು ಬಯೋಲು ಕೂಡ ಅವ್ರದ್ದು ಮೇಲ್ ಐಡಿನ ಹಾಕಿರ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಆ ಮೇಲ್ ಐಡಿಗೆ ಡೈರೆಕ್ಟಾಗಿ ಮೇಲ್ನ ಸೆಂಡ್ ಮಾಡಿ. ಲೈಕ್ ವಾಟ್ ಯು ಡೂ, ನಿಮ್ಮದು ಪೋರ್ಟ್ಫೋಲಿಯೋ ಇಸ್ ನಥಿಂಗ್ ಬಟ್ ಯುವರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಓಕೆ UGC ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅದನ್ನು ಲಿಂಕ್ ಮಾಡಿಬಿಟ್ಟು ಇದೆಲ್ಲ ನಾನು ವರ್ಕು, ಇದು ನಾನು ಮಾಡ್ತೀನಿ, ಐ ಆಮ್ ವಿಲ್ಲಿಂಗ್ ಟು ಡೂ ಬಾಟರ್ ಕೊಲ್ಯಾಬ್ಸ್ ಅಂತೆಲ್ಲ ನೀವು ಸೆಂಡ್ ಮಾಡಿದ್ರೆ ಫ್ಯೂಚರಲ್ಲಿ ಬರೋವಂಥ ಯಾವುದೇ ಡೀಲ್ಸ್, ಫ್ಯೂಚರಲ್ಲಿ ಬರೋವಂಥ ಯಾವುದೇ ಕೊಲ್ಯಾಬ್ಸ್ ಆದ್ರೂ ಅವ್ರು ನಿಮ್ಮನ್ನ ಚೂಸ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಅದಕ್ಕೆ ನಿಮಗೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಸ್ಟಾರ್ಟಿಂಗು ನಾವು ಬಿಗಿನರ್ ಆಗಿರೋದ್ರಿಂದ ಬಾಟರ್ ಕೊಲ್ಯಾಬ್ಸಿಂದ ಸ್ಟಾರ್ಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಬಿಕಾಸ್ ನಮಗೆ ಪ್ರಾಡಕ್ಟ್ಸು ಸಿಗ್ತಾ ಇರುತ್ತೆ, ಅದನ್ನ ನಾವು ಫ್ರೀಯಾಗಿ ಪ್ರಾಡಕ್ಟ್ ಸಿಗ್ತಾ ಇರೋದು, ಅದ್ರ ಮೇಲೆ ವಿಡಿಯೋಸ್ ಮಾಡಿ ಹಾಕೋಕ್ಕೆ ನಮಗೊಂದು ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಸೊ ನಾವು ಅದನ್ನ ಮಾಡಿ ಹಾಕಿದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ನಮ್ಮ ಕಂಟೆಂಟ್ ಇಷ್ಟು ಚೆನ್ನಾಗಿದೆ ಅಂದರೆ ಅವ್ರು ನಮ್ಮ ಹತ್ರ ಮತ್ತೆ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ನಮ್ಮ ಹತ್ರ ಮತ್ತೆ ಬರ್ತಾ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಮತ್ತೆ ಬಾಟರ್ ಮಾಡಕ್ಕೆ ಹೋಗಬೇಡಿ. ಮೇಕ್ ಶೋರ್ ದಟ್ ಈಸ್ ಅ ಪೇಡ್ ಕೊಲಾಬ್ರೇಷನ್. ನಾನು ಬಿಗಿನರ್ ಆಗಿ UGC ಜರ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಥಿಂಗ್ನ ನಾನು ಕರೆಕ್ಟಾಗಿ ಮಾಡಿದ್ದೆ, ಏನಂದ್ರೆ ಎಲ್ಲದನ್ನು ಆರ್ಗನೈಸ್ಡ್ ಆಗಿ ಇಟ್ಟಿದ್ದೆ. ಅದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಸೂಪರ್ ಪ್ರೊಫೈಲ್ ಅನ್ನೋ ಒಂದು ಈ ಆ್ಯಪು. ಸೊ ಈ ಆ್ಯಪ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಿಮ್ಮದು ಕ್ರಿಯೇಟರ್ ಪ್ರೊಫೈಲ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಕ್ಬೋದು ಆ್ಯಂಡ್ ನಿಮ್ಮದು ಪೋರ್ಟ್ಫೋಲಿಯೋ, ಮೀಡಿಯಾ ಕಿಟ್ ಆ್ಯಂಡ್ ಕೊಲಾಬ್ರೇಷನ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರೋ ಅನ್ನೋ ಒಂದು ರೇಟ್ ಆಗಿರಬಹುದು, ಎಲ್ಲದನ್ನು ನೀವು ಇದರಲ್ಲೇನೆ ಹಾಕ್ಕೊಳ್ತಾ ಹೋದರೆ ಸೊ ಎಲ್ಲದು ಆರ್ಗನೈಸ್ಡ್ ಆಗಿರುತ್ತೆ. ಯಾವುದಾದ್ರೂ ಬ್ರ್ಯಾಂಡ್ಸ್ ನಮ್ಮನ್ನ ಓಕೆ ನಿಮ್ಮ ವರ್ಕ್ ತೋರಿಸಿ ಅಂದರೆ ನಮ್ಮದು ಸೂಪರ್ ಪ್ರೊಫೈಲ್ದು ಏನು ಅಕೌಂಟ್ ಇರುತ್ತೋ ಆ ಅಕೌಂಟ್ನ ಸೆಂಡ್ ಮಾಡಿಕೊಟ್ರೆ ಸಾಕು. ಓಕೆ ಈ ಥರ ಎಲ್ಲವುದು ಆರ್ಗನೈಸ್ ಇರೋದ್ರಿಂದ ಬ್ರ್ಯಾಂಡ್ಸ್ಗೂ ಕೂಡ ನಮ್ಮ ಮೇಲೆ ಟ್ರಸ್ಟ್ ಬರುತ್ತೆ. ಆ್ಯಂಡ್ ಓಕೆ ಇದೆಲ್ಲದನ್ನು ಸ್ಟ್ಯಾಂಡರ್ಡ್ ಆಗಿದೆ ಅನ್ನೋ ಒಂದು ಫೀಲ್ ಕೂಡ ಅವ್ರಿಗೆ ಬರುತ್ತೆ. ಆ್ಯಂಡ್ ಅವಾಗಲೇ ನಾನು ಏನು ಹೇಳಿದೆ 20 ವೀಡಿಯೋಸ್ನ ನಾವು ಕ್ರಿಯೇಟ್ ಮಾಡಬೇಕು, 20 or 30 ವೀಡಿಯೋಸ್ನ ಪೋರ್ಟ್ಫೋಲಿಯೋಗೋಸ್ಕರ ಕ್ರಿಯೇಟ್ ಮಾಡಬೇಕು ಅಂತ ಹೇಳೋದ್ನು, ಅದನ್ನು ಕೂಡ ನಾವು ಫ್ರೀಯಾಗಿ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೂ ಕೂಡ ಈ ಒಂದು ಆ್ಯಪು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜಸ್ಟ್ ಏನೂ ಇಲ್ಲ, ನೀವು ಯಾವುದೇ ವೀಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ
ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ರೆ ಅದರ ಲಿಂಕ್ನ ಥ್ರೂ ಸೂಪರ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಿದ್ರೆ ಸಾಕು. ಯಾರೇ ಅದರದ್ದು ರಿವ್ಯೂ ಇಷ್ಟ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಮೇಲೆ ನಿಮ್ಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ, ಅದರಿಂದ ಕೂಡ ನೀವು ಅರ್ನ್ ಮಾಡ್ಬೋದು. ಅಷ್ಟೇ ಅಲ್ಲ, ಸೂಪರ್ ಪ್ರೊಫೈಲಿಂದ ನೀವು ಫಾಲೋವರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋಬಹುದು. ಅದು ಹೇಗೆ ಅಂದರೆ ಜಸ್ಟ್ ಅವ್ರ ಲಿಂಕ್ ಅಂತ ಕೇಳಿದ ತಕ್ಷಣ ರ್ಯಾಂಡಮ್ ಆಗಿ ಅದು ಲಿಂಕ್ನ ಸೆಂಡ್ ಮಾಡ್ಕೊಡಲ್ಲ. ಫಸ್ಟ್ ಅದು ಚೆಕ್ ಮಾಡುತ್ತೆ ವೆದರ್ ದೇ ಆರ್ ಫಾಲೋಯಿಂಗ್ ಯು ಆರ್ ನಾಟ್ ಅಂತ. ಅವ್ರು ಏನಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಲಿಂಕ್ ಸೆಂಡ್ ಮಾಡ್ಕೊಡಲ್ಲ. ಅದಕ್ಕೆ ಆದಂಥ ಒಂದು ಪ್ರಾಂಪ್ಟ್ನ ಸೆಂಡ್ ಮಾಡುತ್ತೆ, ನೀವು ಫಾಲೋ ಮಾಡಿದ್ರೆ ಅಷ್ಟೇ ನಾನು ಲಿಂಕ್ ಸೆಂಡ್ ಮಾಡ್ಕೊಡ್ತೀನಿ ಅಂತ. ಸೊ ಈ ಥರ ಮಾಡೋದ್ರಿಂದ ಸೂಪರ್ ಪ್ರೊಫೈಲ್ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಫಾಲೋವರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ಬೋದು. ಸೊ ನಮ್ಮ ಒಂದು UGC ಅಕೌಂಟಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದರೆ ಬ್ರ್ಯಾಂಡ್ಗೂ ಕೂಡ ಟ್ರಸ್ಟು ಜಾಸ್ತಿ ಆಗುತ್ತೆ. ನೀವೇನು ಈ ಪೋರ್ಟ್ಫೋಲಿಯೋಗೆ ಅಂತ 20 ವಿಡಿಯೋಸ್ ಕ್ರಿಯೇಟ್ ಮಾಡ್ತಿರೋ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ವಿಡಿಯೋ ಏನಾದರೂ ವೈರಲ್ ಆದರೆ 1000 to 2000 ಕಮೆಂಟ್ಸ್ ಬರುತ್ತೆ. ಅದೆಲ್ಲದಕ್ಕೂ ಕುತ್ಕೊಂಡು ನಾವು ಮ್ಯಾನ್ಯುಯಲ್ ಆಗಂತೂ ಲಿಂಕ್ ಸೆಂಡ್ ಮಾಡೋಕೆ ಆಗೋದೇ ಇಲ್ಲ. ಅದೇ ನಾವೇನಾದರೂ ಆ ವಿಡಿಯೋಗೆ ಲಿಂಕ್ನ ಸೂಪರ್ ಪ್ರೊಫೈಲಿಂದ ಜನ್ರೇಟ್ ಮಾಡಿದರೆ ಅದು ವಿತಿನ್ ಸೆಕೆಂಡ್ಸಲ್ಲಿ ಎಲ್ಲರಿಗೂ ಪ್ರಾಡಕ್ಟ್ ಲಿಂಕ್ನ ಸೆಂಡ್ ಮಾಡ್ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಆರ್ಗ್ಯಾನಿಕ್ ಆಗಿ ಸೂಪರ್ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಫಾಲೋವರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಇದಿಷ್ಟೇ ಬೆನಿಫಿಟ್ಸ್ ಅಲ್ಲ ಗಾಯಸ್. ನೀವು ಸೂಪರ್ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ನಿಮಗಿರೋ ನಾಲೆಜ್ UGC ಬಗ್ಗೆ, ನಿಮ್ಗೆ ಏನಾಗೋ ನಾಲೆಜು ಅದನ್ನು ಎಲ್ಲದನ್ನು ಸೇರಿಸಿ ಈ ಬುಕ್ನಾದರೂ ಮಾಡ್ಬೋದು. ಪ್ರೀಸೆಟ್ಸು, ಗೈಡ್ಸು, ಪೇಡ್ ಲಿಂಕ್ಸ್ ಎಲ್ಲದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಈ ಪ್ಲಾಟ್ಫಾರ್ಮಲ್ಲಿ ನೀವು ಸೇಲ್ ಮಾಡಿಬಿಟ್ಟು ಅದರಿಂದ ಕೂಡ ನೀವು ಅಮೌಂಟ್ನ ಜನರೇಟ್ ಮಾಡ್ಬೋದು. ಸೂಪರ್ ಪ್ರೊಫೈಲ್ ಆ್ಯಪ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್. ಓಕೆ, ಇವಾಗ ಬ್ರ್ಯಾಂಡ್ಸ್ಗೊಂದು ಮೆಸೇಜ್ ಮಾಡಬೇಕು ಅಥವಾ ಮೇಲ್ ಮಾಡಬೇಕು ಅಥವಾ ಪಿಚ್ ಮಾಡಬೇಕು ಅಂದಿದ ತಕ್ಷಣನೇ ಜಸ್ಟ್ ಹೋಗ್ಬಿಟ್ಟು ನೀವು ಹಾಯ್ ಐ ಆಮ್ ಸ್ವಾತಿ, ದಿಸ್ ಇಸ್ ಮೈ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಅ ಪಿಚ್ ಗೈಸ್. ನಾನು ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ. ಲೈಕ್ ನೀವು ಒಂದು ಬ್ರ್ಯಾಂಡ್ಗೆ ಹೇಗೆ ಪಿಚ್ ಮಾಡ್ಬೋದು ಅಂತ ಆ ಫಾರ್ಮೆಟ್ನ ಐ ವುಡ್ ಲವ್ ಟು ಸೆಂಡ್ ಇಟ್ ಯು ಗೈಸ್. ಜಸ್ಟ್ ಏನು ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ಸೆಂಡ್ UGC ಪಿಚ್ ಫಾರ್ಮೆಟ್ ಅಂತ ಹೇಳಿದ್ರೆ ಸಾಕು, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನನ್ನ ಫಾಲೋ ಮಾಡಲೇಬೇಕು ಅಂತ ಏನೂ ಇಲ್ಲ. ನಾನು ಯಾಕೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀನಾದರೂ ನನ್ನ ಫಾಲೋ ಮಾಡಿದೆ DM ಮಾಡಿದ್ರೆ ಅದು ಹಿಡನ್ ರಿಕ್ವೆಸ್ಟಲ್ಲಿ ಹೋಗ್ಬಿಡುತ್ತೆ. ವಿತಿನ್ 6 to 7 ಡೇಸಲ್ಲಿ ನಾನು ಅದನ್ನು ಓಪನ್ ಮಾಡಿಲ್ಲ ಅಂದರೆ ಡಿಸಪಿಯರ್ ಕೂಡ ಆಗಿಬಿಡುತ್ತೆ. ಸೊ ನೀವು ಅದೇ ನನ್ನ ಫಾಲೋ ಮಾಡಿ DM ಮಾಡಿದ್ರೆ ಅದು ನನ್ನ ರಿಕ್ವೆಸ್ಟಿಗೆ ಬರುತ್ತೆ. ಸೊ ನನಗದು ಈಸಿ ಆಗುತ್ತೆ ನನಗೆ ರಿಪ್ಲೈ ಮಾಡೋದಕ್ಕೆ ಅಂತ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ, ನಾನು UGC ಕ್ರಿಯೇಟರ್ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಬ್ರಾಡ್ಕಾಸ್ಟ್ ಚಾನಲ್ಸ್ದು ನನ್ನ ಹತ್ರ ಲಿಸ್ಟ್ ಎಲ್ಲ ಇದೆ. ಅದನ್ನು ಕೂಡ ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ. ಸೊ ಯು ಗೈಸ್ ಕ್ಯಾನ್ DM me in Instagram. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟು ಮತ್ತು ಮೋಸ್ಟ್ ಆಸ್ಟ್ ಏನು ಅಂದರೆ, ಹೌ ಮಚ್ ಟು ಚಾರ್ಜ್. ಇದಂತೂ ಎಲ್ಲರೂ ಕೇಳಿದಾರೆ. ಎಷ್ಟೊಂದು ಕಮೆಂಟ್ ಸೆಕ್ಷನ್ ನಾನು ನೋಡಿದೆ, ಎಷ್ಟು ಚಾರ್ಜ್ ಮಾಡಬೇಕು ಗೊತ್ತಿಲ್ಲ, ಬಿಗಿನರು ಎಷ್ಟು ಚಾರ್ಜ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ ನಾನು ಆಗಲೇ ಹೇಳೋ ಥರ ನೀವೇನಾದರೂ ಬಿಗಿನರ್ ಆಗಿದ್ರೆ ಫಸ್ಟು ಬಾರ್ಟರಿಂದ ಸ್ಟಾರ್ಟ್ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದು ಚಾರ್ಜಸ್, ಎಷ್ಟು ಚಾರ್ಜ್ ಮಾಡಬೇಕು ಅಂತ ಬಂದಾಗ ಯಾವ್ದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಎಲ್ಲನೂ ನಿಮ್ಮ ಹತ್ರ ಬಂದು ಕೇಳ್ತಾ ಇರುತ್ತೆ, ನಮಗೆ ವಿಡಿಯೋ ಬೇಕು ಅಂತೆಲ್ಲ ಕೇಳೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಅದು ನ್ಯಾಚುರಲ್ ಆಗಿ ನಮಗೆ ಬಂದ್ಬಿಡುತ್ತೆ. ಲೈಕ್ ಯಾವುದಾದ್ರು ಬ್ರ್ಯಾಂಡ್ ಫಸ್ಟ್ ಟೈಮ್ ಬಂದಾಗ ನಮಗೆ ನ್ಯಾಚುರಲ್ ಅವ್ರ ಬಜೆಟ್ ಕೇಳೋಣ, ವಾಟ್ ಇಫ್ ನಾನು ಏನಾದರೂ ಅವ್ರಿಗಿಂತ ಕಮ್ಮಿ ಏನಾದರೂ ನಾನು ಕೋಟ್ ಮಾಡಿಬಿಟ್ರೆ ಮಿಸ್ ಆಗಿಬಿಡುತ್ತೆ ಅನ್ನೋದೆಲ್ಲ ನಮ್ಮ ತಲೆಯಲ್ಲಿ ಬರುತ್ತೆ. ಬಟ್ ಅಟ್ ಎನಿ ಕಾಸ್ಟ್ ಏನು ನಿಮ್ಮ ಬಜೆಟ್ ಅಂತ ನೀವು ಕೇಳಬೇಡಿ. ಸ್ಟಾರ್ಟಿಂಗೇ ನೀವು ಹೇಳಬೇಡಿ ದಿಸ್ ಈಸ್ ವೇರ್ ಮೈ ಚಾರ್ಜಸ್ ಸ್ಟಾರ್ಟ್ ಫ್ರಮ್ ಅಂತ ಹೇಳಿದ್ರೆ ದಟ್ ವಿಲ್ ಲುಕ್ ಮೋರ್ ಪ್ರೊಫೆಷ್ನಲ್. ನಾವೇನಾದರೂ ಅವ್ರನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಬಿಗಿನರು, ನಾನು ಫಸ್ಟ್ ಕೊಲ್ಯಾಬ್ ಮಾಡ್ತಾ ಇದ್ದೀನಿ ಅಂತ. ಇವಂದು ಅವ್ರ ತಲೆಯಲ್ಲಿ ಪೇಡ್ ಕೊಲ್ಯಾಬ್ ಮಾಡಬೇಕು ಅಂತಲೇ ನಮ್ಮ ಹತ್ರ ಬಂದಿದ್ರು ಕೂಡ ನಾವು ಅನ್ಪ್ರೊಫೆಷ್ನಲ್ ಅಂತ ಗೊತ್ತಾಗಿದ ತಕ್ಷಣನೇ ಅವ್ರು ಬಾರ್ಟರ್ ಮಾಡೋಣ ಅಂತ ಫ್ಲಿಪ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾನು ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಿದಾಗ ನನ್ನ ವೀಡಿಯೋಸು ನಾನು ಇವನ್ 500 ರೂಪೀಸ್ ಕೂಡ ವೀಡಿಯೋ ಮಾಡಿರೋದಿದೆ. ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದೇ ಇಲ್ಲ. ಬಿಕಾಸ್ ಒಂದು ವೀಡಿಯೋನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಅದೆಲ್ಲದು ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮನ್ನು ಯಾವತ್ತೂ ನೀವು ಕೆಳಗಡೆ ಮಾಡ್ಕೊಂಡು ನೋಡೋಕ್ಕೆ ಹೋಗಬೇಡಿ. ನಾನು ಹೇಳೋದೇನು ಅಂದರೆ ಮಿನಿಮಮ್ ಚಾರ್ಜಸ್ 1000 ರೂಪೀಸಿಂದ ಇಟ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗಿ. ಈವನ್ ಬ್ರ್ಯಾಂಡ್ ಬಂದು ಪಿಚ್ ಮಾಡಿದಾಗ ನಿಮ್ದೇನಾದರೂ ರೇಟ್ 1000 ರೂಪೀಸ್ ಇದ್ದರೆ ಒಂದು 500 ರೂಪೀಸ್ ಜಾಸ್ತಿ ಹೇಳಿ. ಸೊ ದಟ್ ಅವ್ರು ಎನಿವೇ ನೆಗೋಷಿಯೇಟ್ ಮಾಡ್ತಾರೆ. ನೆಗೋಷಿಯೇಟ್ ಮಾಡಿಕೊಂಡು ಅಟ್ಲೀಸ್ಟ್ ನಿಮ್ದು ಓನ್ ರೇಟ್ 1000 ರೂಪೀಸ್ ಏನಿರುತ್ತೋ ಅದಕ್ಕೆ ಬರ್ತಾರೆ. ಅದೇ ನಾವು ಫಸ್ಟೇ 1000 ರೂಪೀಸ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನು 500 ರೂಪೀಸು ಕರ್ಕೊಂಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಆದಷ್ಟು ಒಂದು 500 ಅಥವಾ 1000 ರೂಪೀಸ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡೇನೆ ನೀವು ಅವ್ರದ್ದು ನೆಗೋಷಿಯೇಟ್ ಮಾಡ್ಕೊಂತ ಹೋಗಿ. ನಾವು ಯಾವುದೇ ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮಲ್ಲಿ ಇದ್ದೀರಿ ಅಂದರೆ ಅದರಲ್ಲಿ ಸ್ಕ್ಯಾಮ್ಸ್ ಅಂತೂ ಇದೇ ಇರುತ್ತೆ ಆ್ಯಂಡ್ ರೆಡ್ ಫ್ಲಾಗ್ಸ್ ಅಂತೂ ಮೇನಾಗಿ ಕಾಣಿಸ್ತಾ ಇರುತ್ತೆ. ಸೊ ನೀವು ಯಾವುದೆಲ್ಲ ರೆಡ್ ಫ್ಲಾಗ್ಸ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ರಿವಿಷನ್ಸ್ ಹೇಳೋದು. ಲೈಕ್ ನಿಮ್ಗೊಂದು ಇವಾಗೊಂದು ಯಾವುದೋ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ನಿಮ್ಗೆ ಪಿಚ್ ಮಾಡಿದೆ ಅಂದರೆ ಅವ್ರು ಫಸ್ಟೇ ಹೇಳಿರ್ತಾರೆ ನೀವು ವಿಡಿಯೋ ಹೆಂಗೆ ಶೂಟ್ ಮಾಡಬೇಕು, ಯಾವುದಾದ್ರು ಒಂದು ರೆಫರೆನ್ಸ್ ವಿಡಿಯೋನ ಸೆಂಡ್ ಮಾಡಿರ್ತಾರೆ, ಮತ್ತು ಡಿಸ್ಕ್ರಿಪ್ಷನ್ ಸೆಂಡ್ ಮಾಡ್ತಾರೆ, ನೀವು ಯಾವ ಥರ ಬಟ್ಟೆ ಹಾಕ್ಕೋಬೇಕು, ನೀವು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ನಿಮ್ಮ ವಿಡಿಯೋ ಹೇಗಿರಬೇಕು, ಏನೆಲ್ಲ ಪಾಯಿಂಟ್ಸ್ ನೀವು ಇನ್ಕ್ಲೂಡ್ ಮಾಡಿರಬೇಕು ಅಂತಲೂ ಇರುತ್ತೆ. ಆ್ಯಂಡ್ ನಾವು ವಿಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಸ್ಕ್ರಿಪ್ಟ್ನ ಕೂಡ ತೊಗೊಂಡು ಅದನ್ನು ಕೂಡ ಅಪ್ರೂವ್ ಮಾಡಿ ಕೊಟ್ಟಿರ್ತಾರೆ. ಇದೆಲ್ಲ ಮಾಡಾದ್ಮೇಲೆ ಓಕೆ ನಮ್ಮ ವಿಡಿಯೋದಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನೋ ಒಂದು ಬಿಫೋರ್ ಆಫ್ಟರ್ ಚೆನ್ನಾಗಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡಿಕೊಡೋದು ಓಕೆ.
ಒನ್ಸ್ ಓಕೆ, ಟ್ವೈಸ್ ಓಕೆ. ಅವ್ರು ಏನಾದರೂ ಮೋರ್ ದೆನ್ 3 ಟೈಮ್ಸ್ ನೀವು ಮತ್ತೆ ರೀಶೂಟ್ ಮಾಡಿ ವಿಡಿಯೋ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದನ್ನ ಚೇಂಜ್ ಮಾಡ್ಕೊಡಿ, ಒಂದು ಕ್ಲಿಪ್ನ ನಾವು ರಿವ್ಯೂ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಕ್ಲಿಪ್ನ ನೀವು ಹಿಂಗೆ ಇಟ್ಕೋಬಾರ್ದಾಗಿತ್ತು, ಹಿಂಗೆ ಇಟ್ಕೋಬೇಕಾಗಿತ್ತು ಅಂತೆಲ್ಲ ಚೇಂಜಸ್ ಮಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಓಕೆ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ದಟ್ ಇಸ್ ಅ ಬಿಗ್ಗೆಸ್ಟ್ ರೆಡ್ ಫ್ಲಾಗ್ ಅಂತಲೇ ಹೇಳ್ಬೋದು. ಒಂದೇ ವಿಡಿಯೋಗೆ ನಾವು ಎಷ್ಟೊಂದು ಎಫರ್ಟ್ ಆಗೋಕ್ಕಾಗುತ್ತೆ, ಅದು ಫಾರ್ ಜಸ್ಟ್ 1000 rupees ಆರ್ 2000 rupees. ಇಟ್ ಇಸ್ ನಾಟ್ ವರ್ತ್. ಅಕಸ್ಮಾತ್ ನಿಮ್ಗೆ ಏನಾದರೂ ಓಕೆ ನನಗೆ ಆ ಥರನೂ ನಂಗೆ ವರ್ಕ್ ಮಾಡೋಕ್ಕಾಗತ್ತೆ, ಐ ವುಡ್ ಲವ್ ಟು ಡೂ ಇಟ್ ಅಂದರೆ ಅವ್ರೇನಾದರೂ ವಾಪಸ್ ಬಂದರೆ ನೆಕ್ಸ್ಟ್ ಟೈಮು ಜಾಸ್ತಿ ಅಮೌಂಟ್ನ ಕೊಟ್ಟು ಮಾಡಿ. ಸೆಕೆಂಡ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ನೋ ಅಗ್ರಿಮೆಂಟ್. ನೀವು ಯಾವುದೇ ಒಂದು ಬ್ರ್ಯಾಂಡ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ದೊಂದು ಡೀಲ್ ಲಾಕ್ ಆಗಿದ ತಕ್ಷಣನೇ ಯು ಶುಡ್ ಆಸ್ಕ್ ಫಾರ್ ಕನ್ಫರ್ಮೇಷನ್ ಮೇಲ್. ಆ ಕನ್ಫರ್ಮೇಷನ್ ಮೇಲ್ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಇನ್ನು ಮುಂದೆ ಹೋಗಿ ವಿಡಿಯೋ ಎಲ್ಲ ರೆಡಿ ಆದಮೇಲೆ ಅವ್ರು ವಿಡಿಯೋನ ತೊಗೊಂಡೋಗ್ಬಿಟ್ಟು ನಿಮಗೆ ಅಮೌಂಟ್ ಕೊಡದೆ ಸ್ಕ್ಯಾಮು ಮಾಡ್ಬೋದು, ಅಥವಾ ವಿಡಿಯೋ ಎಲ್ಲ ನೀವು ಕಷ್ಟಪಟ್ಟು ರೆಡಿ ಮಾಡಾದ್ಮೇಲೆ ನನಗೆ ವಿಡಿಯೋ ಬೇಡ ಅಂತ ಕೂಡ ಹೇಳ್ಬೋದು. ಸೊ ಅವಾಗ ನಮ್ಮ ಹತ್ರ ಏನೇ ಪ್ರೂಫ್ ಇರಲ್ಲ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕೆ. ಅದೇ ನಮ್ಮ ಹತ್ರ ಕನ್ಫರ್ಮೇಷನ್ ಮೇಲ್ ಇದ್ರೆ ದಿಸ್ ಇಸ್ ವಾಟ್ ಅಂತ ನಾವು ಪ್ರೂವ್ ಮಾಡ್ಕೋಬಹುದು. ಥರ್ಡ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ರಿಪೀಟೆಡ್ಲಿ ಆಸ್ಕಿಂಗ್ ಫಾರ್ ದ ಫ್ರೀ ವಿಡಿಯೋಸ್. ಲೈಕ್ ನೀವು ಆಲ್ರೆಡಿ ಒಂದು ಬಾಟರ್ ಕೊಲಾಬ್ ಅವ್ರ ಜೊತೆ ಮಾಡಿರ್ತೀರ, ಅವ್ರು ಮತ್ತೆ 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 ಬಂದ್ಬಿಟ್ಟು ಇಲ್ಲ ಮತ್ತೆ ಈ ಸತಿನೂ ನಾವು ಬಾಟರೇ ಮಾಡೋಣ, ಫ್ರೀ ವಿಡಿಯೋಸ್ ಮಾಡೋಣ ಅಂತ ಕೇಳಿದ್ರೆ ಮಾಡಬೇಡಿ. ಯಾಕಂದ್ರೆ ಅವ್ರು ನಿಮ್ಮ ಹತ್ರ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗಿದೆ, ನಿಮ್ದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ನಿಮ್ಮ ಕಂಟೆಂಟ್ ಅವ್ರಿಗೆ ಜಾಸ್ತಿ ಇಷ್ಟ ಆಗ್ತಾ ಇದೆ ಅಂಡ್ ಅದು ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ, ಅದಕ್ಕೆ ಅವ್ರು ನಿಮ್ಮ ಹತ್ರ ವಾಪಸ್ ಬರ್ತಾ ಇರ್ತಾರೆ. ಸೊ ಅದರಲ್ಲೂ ಕೂಡ ನೀವು ನಿಮ್ಮ ಬೆನಿಫಿಟ್ನ ಕೂಡ ಹುಡುಕ್ಬೇಕಾಗತ್ತೆ. ಇಲ್ಲಾಂದ್ರೆ ಹಾಗೆ ನೀವು ಫ್ರೀ ವಿಡಿಯೋ ಮಾಡ್ಕೊಡಿದ್ರೆ ಅವರೊಬ್ಬರೇ ಬೆನಿಫಿಟ್ಸ್ನ ತಗೋತಾ ಇರ್ತಾರೆ, ನಿಮಗೇನು ಸಿಗದೆ ಕೂಡ ಆಗೋಗುತ್ತೆ. ನೆಕ್ಸ್ಟ್ ರೆಡ್ ಫ್ಲಾಗ್ ಇಸ್ ಡಿಲೇ ಇನ್ ಪೇಮೆಂಟ್ಸ್. ನೀವು ಅನ್ಕೊಂತಾ ಇರ್ಬೋದು, ಓಕೆ ನಾನು ಇವಾಗ ಒಂದು ವಿಡಿಯೋ ಕೊಟ್ಬಿಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಡೇನೇ ಪೇಮೆಂಟ್. ನೋ, ಬರಲ್ಲ. ಯಾವುದೇ ನಮ್ದು UGC ಕ್ರಿಯೇಟರ್ ಆಗೋದು ವರ್ಸ್ಟ್ ಪಾರ್ಟ್ ಏನು ಅಂದರೆ ಎಲ್ಲ ಬ್ರ್ಯಾಂಡ್ಗೂ ಒಂದೊಂದು ಟೈಮ್ ಲೈನ್ ಇರುತ್ತೆ. ಲೈಕ್ 30 days ಆದಮೇಲೆ ನೀವು ವಿಡಿಯೋ ಇವತ್ತು ಕೊಟ್ಟು ಇವತ್ತು ಅಪ್ಲೋಡ್ ಮಾಡಿದ್ರು ನೀವು ಇನ್ವಾಯ್ಸ್ ಜನರೇಟ್ ಮಾಡಿ ಅದಕ್ಕೆ 30 days ಆದಮೇಲೆ ನಿಮಗೆ ಅಮೌಂಟ್ ಸಿಗೋದು ಆ ಥರ ಎಲ್ಲ ಇರುತ್ತೆ. 30 days ಇರುತ್ತೆ, 60 days ಇರುತ್ತೆ, ಮ್ಯಾಕ್ಸಿಮಮ್ ಅಂದರೆ 90 days. ಅದಕ್ಕಿಂತ ಜಾಸ್ತಿ ಟೈಮ್ ಲೈನ್ ಇಡ್ತಾ ಇದ್ದಾರೆ ಅಂದರೆ ಡೋಂಟ್ ಇವನ್ ವರ್ಕ್ ವಿತ್ ದೆಮ್. ಬಿಕಾಸ್ ನಾವು ಇಮಿಡಿಯೇಟಾಗಿ ವಿಡಿಯೋ ಕೊಟ್ಟಿರ್ತೀರಿ ಆ್ಯಂಡ್ ದೇ ಎಕ್ಸ್ಪೆಕ್ಟ್ ಅಸ್ ಟು ವೇಟ್ ಫಾರ್ 90 days ಫಾರ್ ನೋ ರೀಸನ್. ನೋ, ಡೋಂಟ್ ಇವನ್ ಡೂ ದಟ್. ಅವ್ರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತಲೇ ಅದು ನಿಮ್ಮ ತಲೆಯಲ್ಲಿ ಇಟ್ಕೊಬಿಡಿ. 30 days ನೀವು ನನ್ನ ಕೇಳಿದ್ರೆ 30 days ಇಸ್ ಫೈನ್, 60 days ಇಸ್ ಆಲ್ಸೋ ಫೈನ್, 90 daysಗೂ ಹೋಗ್ಬಿಡಿ ಗೈಸ್. ವಿ ಆರ್ ಅಟ್ ದ ಎಂಡ್ ಆಫ್ ದ ವಿಡಿಯೋ, ಲಾಸ್ಟ್ ಬೋನಸ್ ಸ್ಟೆಪ್ಪಲ್ಲಿ ಇದ್ದೀರಿ. ಸೊ ನಾನು ಬಿಗಿನರ್ ಆಗಿ UGC ಜರ್ನಿನ ಸ್ಟಾರ್ಟ್ ಮಾಡಿದಾಗ ನಾನು ಏನೆಲ್ಲ ಎಕ್ಸ್ಟ್ರಾ ಎಫರ್ಟ್ಸ್ನ ಹಾಕಿದ್ದೆ ಅದರ್ ದೆನ್ ಆಲ್ ದ ಥಿಂಗ್ಸ್ ಐ ಟೋಲ್ಡ್ ಯು ಬಿಫೋರ್, ಅದೆಲ್ಲದಕ್ಕಿಂತ ನಾನೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನನಗೆ ನನ್ನ ಫಸ್ಟ್ PR ಸಿಗ್ಬೇಕಾರೆ ನನ್ನ ಫಸ್ಟ್ ಪೇಡ್ ಕೊಲಾಬ್ರೇಷನ್ ಹೇಗೆ ಸಿಕ್ತು ಅಂತ ಎಲ್ಲ ಕೂಡ ಹೇಳ್ತೀನಿ. ಆಲ್ಮೋಸ್ಟ್ ನಾನು 90% ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇನ್ 10% ಕೂಡ ಐ ವುಡ್ ಲವ್ ಟು ಶೇರ್ ಇಟ್ ವಿತ್ ಯು ಗೈಸ್. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟಾರ್ಟ್ ವಿತ್ ಸ್ಮಾಲ್ ಬ್ರ್ಯಾಂಡ್ಸ್. ಸ್ಮಾಲ್ ಬ್ರ್ಯಾಂಡ್ಸ್ ಅಂದರೆ ಲೈಕ್ 3 months ಇಂದ ಸ್ಟಾರ್ಟ್ ಆಗಿರ್ಬೋದು ಅಥವಾ 2 months ಇಂದ ಸ್ಟಾರ್ಟ್ ಆಗಿರುವಂಥ ಬ್ರ್ಯಾಂಡ್ಸ್ ನೀವು ಪಿಚ್ ಮಾಡಿದ್ರೆ ನಿಮಗೆ ಪೇಡ್ ಕೊಲಾಬ್ರೇಷನ್ ಸಿಕ್ಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವ್ರದ್ದು ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಮಾಡ್ಕೊಡೋಂಥ ವಿಡಿಯೋ ಅವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅ ಬ್ರ್ಯಾಂಡ್ ಟು ಗ್ರೋ. ಸೆಕೆಂಡ್ ಬಂದ್ಬಿಟ್ಟು ರಿಪ್ಲೈ ಕ್ವಿಕ್ಲಿ. ನೀವು ಯಾವಾಗ್ಲೂ ನಿಮ್ಮ ಮೇಲ್ಸ್ನ ಚೆಕ್ ಮಾಡ್ತಾನೆ ಇರಬೇಕು. ಆ್ಯಂಡ್ ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಕೊಲಾಬ್ಸ್ ನಿಮ್ಮ ಇನ್ಸ್ಟಾಗ್ರಾಮಲ್ಲೂ ಕೂಡ ಅವರು DM ಮಾಡಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಅವಾಗಲೇ ಹೋಗ್ಬಿಟ್ಟು ಹಿಡನ್ನು ರಿಕ್ವೆಸ್ಟ್ ಅದ್ರಲ್ಲೆಲ್ಲನೂ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾನೆ ಇರಿ. ಯಾಕಂದರೆ ಒಂದಷ್ಟು ಬ್ರ್ಯಾಂಡ್ಸ್ಗೆ ಇಮಿಡಿಯೇಟಾಗಿ ವಿಡಿಯೋ ಬೇಕಾಗಿರುತ್ತೆ, ವಿತಿನ್ 24 hours ಅಲ್ಲಿ ವಿಡಿಯೋ ಬೇಕಾಗಿರುತ್ತೆ, ಅಥವಾ ವಿತಿನ್ 2 days ಅಲ್ಲಿ ವಿಡಿಯೋಸ್ ಬೇಕಾಗಿರುತ್ತೆ. ಅವ್ರದ್ದು ಡೆಡ್ಲೈನ್ ತುಂಬಾನೇ ಚಿಕ್ಕದಾಗಿರುತ್ತೆ. ಸೊ ನೀವು ಎಷ್ಟು ಬೇಗ ರಿಪ್ಲೈ ಮಾಡ್ತಿರೋ ಆ ಪೇಡ್ ಕೊಲಾಬ್ಸು ನಿಮಗೆ ಸಿಕ್ಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಲಿವರ್ ಬಿಫೋರ್ ಡೆಡ್ಲೈನ್. ಅವ್ರೊಂದು ಡೆಡ್ಲೈನ್ ಕೊಟ್ಟಿರ್ತಾರೆ, ಲೈಕ್ ಈ ಫ್ರೈಡೇ ನನಗೊಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಆದಷ್ಟು ವೆಡ್ನೆಸ್ಡೇನೋ ಥರ್ಸ್ಡೇನೋ ಅಷ್ಟು ಬೇಗ ನೀವು ವಿಡಿಯೋಸ್ ಮಾಡ್ಕೊಡೋದ್ರಿಂದ ಅವ್ರು ನೆಕ್ಸ್ಟ್ ಕೂಡ ನಿಮ್ಮ ಯಾವುದೇ ಕೊಲಾಬ್ಸ್ ಇದ್ರೂ ಕೂಡ ನಿಮ್ಮನ್ನೇ ಚೂಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನೀವು ವಿಡಿಯೋನು ಆದಷ್ಟು ಬೇಗ ಕೊಡ್ತೀರಾ ಬಿಫೋರ್ ಡೆಡ್ಲೈನ್ ಅಂದರೆ ದೇ ವಿಲ್ ಚೂಸ್ ಯು ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಗಿವ್ ಒನ್ ಎಕ್ಸ್ಟ್ರಾ ಹುಕ್ ಆಪ್ಷನ್. ಲೈಕ್ ನಾವು ಒಂದು ಹುಕ್ ಆಪ್ಷನ್ ಜಾಸ್ತಿ ಕೊಡೋದ್ರಿಂದ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಕೊಡ್ತಾರ ಮನಿಗೆ ವರ್ತ್ ಅಂತಾನು ಅನ್ಸುತ್ತೆ, ಮತ್ತೆ ಅವ್ರಿಗೆ ಚೂಸ್ ಮಾಡೋ ಕೂಡ ಆಪ್ಷನ್ ಸಿಗುತ್ತೆ. ಮತ್ತೆ ಇನ್ನೊಂದ್ಸತಿ ಒಂದಷ್ಟು ಬ್ರ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ ಹುಕ್ನ ಕೂಡ ಚೇಂಜ್ ಮಾಡಿ ಅದ್ರ ಮೇಲೆ ಕೂಡ ಆಡ್ಸ್ ರನ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಫಾರ್ ದಮ್. ಬಿಲ್ಡ್ ಅ ಗುಡ್ ರಿಲೇಶನ್ಶಿಪ್ ವಿತ್ ದ ಬ್ರ್ಯಾಂಡ್. ನೀವು ಆ ಥರ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರು ನಿಮ್ಮ ಹತ್ರ ಮತ್ತೆ ಮತ್ತೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೈಕ್ ಇವಾಗ ಅವರು ಒಂದು ಬಾಟರ್ ಕೊಲಾಬ್ರೇಷನ್ ಜೊತೆ ನಿಮ್ಮ ಹತ್ರ ಬಂದಿದ್ರೆ ಅವ್ರಿಗೆ ಚೆನ್ನಾಗಿರೋ ಒಂದು ವಿಡಿಯೋ ಮಾಡ್ಕೊಟ್ಬಿಟ್ಟು ಈಗ ಬಾಟರ್ ಮಾಡೋಣ, ನೆಕ್ಸ್ಟ್ ಟೈಮ್ ಐ ವುಡ್ ಲವ್ ಟು ಡೂ ಪೇಡ್ ಕೊಲಾಬ್ರೇಷನ್ ವಿತ್ ಯು ಅಂತೆಲ್ಲ ನೀವು ಒಂದು ಒಳ್ಳೆ ರಿಲೇಶನ್ಶಿಪ್ನ ಇಟ್ಕೊಂಡಿದ್ರೆ I'm telling you damn sure they'll come back to you guys. because ನನಗೂ ಕೂಡ ಒಂದಷ್ಟು ಬ್ರ್ಯಾಂಡು ಆ ಥರ ವಾಪಸ್ ಬಂದಿರೋದು ಕೂಡ ಇದೆ. ಸೊ ಇದು ನನ್ನ UGC ಜರ್ನಿ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಮೋಟಿವೇಟ್ ಆಗಿದ್ದೀರಾ ನಿಮ್ಮ UGC ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಅಂತಲೂ ಕೂಡ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.